ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಸೆಟ್ ದೋಸೆ ಮತ್ತು ಹಾಗೆ ಆಲೂಗಡ್ಡೆ ಸಾಗು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಅದು ಹೋಟೆಲಲ್ಲಿ ಸಿಗುವಂಥ ಸೆಟ್ ದೋಸೆ ಮತ್ತು ಆಲೂಗಡ್ಡೆ ಸಾಗು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಆಲೂಗಡ್ಡೆ ಸಾಗು ಮನೆಯಲ್ಲಿ ಎಷ್ಟು ಸಲ ಮಾಡೋದು ನನಗೆ ಚೆನ್ನಾಗಿ ಬರ್ತಿಲ್ವಾ, ಒಂದ್ಸಲ ಈ ವಿಡಿಯೋ ನೋಡಿ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೆಟ್ ದೋಸೆ ಮತ್ತು ಆಲೂಗಡ್ಡೆ ಸಾಗು ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಈಗ ಆಲೂಗಡ್ಡೆ ಸಾಗು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಆದರೂ ಫಸ್ಟ್ ಟೈಮ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಈಗ ಆಲೂಗಡ್ಡೆ ಸಾಗು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿ ಇಟ್ಕೊಂಡು 4ರಿಂದ 5 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೋಬೇಕು. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು 1/4 ಚಮಚ ಅಷ್ಟು ಸಾಸಿವೆ, ಒಂದು 2 ಸ್ಪೂನ್ ಅಷ್ಟು ಇದಕ್ಕೆ ಕಡಲೆಬೇಳೆ ಸೇರಿಸ್ಕೊಂಡು, ಇದು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಒಂದು 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು, ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸಾಗುಗಂತೂ, ಹಾಗಾಗಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀವು ಹಸಿಮೆಣಸಿನ್ಕಾಯಿ ಹಾಕಲೇಬೇಕಾಗುತ್ತೆ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಸಾಗುಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ಳೋಣ. ಈಗ ಟೊಮೊಟೊನ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು 1/4 ಚಮಚ ಅಷ್ಟು ಇಂಗುನ ಸೇರಿಸ್ಕೊಳ್ಳೋಣ. ಇಂಗು ಅನ್ನೋದು ಆಪ್ಷನು, ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಫ್ರೈ ಆದಮೇಲೆ ನಾವು ಮೊದಲೇ ಬೇಯಿಸಿಟ್ಟಂಥ ಆಲೂಗಡ್ಡೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಟ್ಟು ಈಗ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ನಾವು ಹಾಕಿದಂಥ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಎಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಹಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೇಮ್ ನಾವು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಅದೇ ಥರನೇ ಮಾಡೋದು, ಬಟ್ ಸಾಗೋಕೆ ಏನಂದರೆ ಅಡಿಷ್ನಲ್ ಆಗಿ ನಾವು ಕಡಲೆ ಹಿಟ್ಟನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತೀವಿ ಅಷ್ಟೇ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೆಟ್ ದೋಸೆಗೆ ಮತ್ತು ಆಲೂಗಡ್ಡೆ ಸಾಗು ಇದರ ಜೊತೆಗೇನೆ ಚಟ್ನಿ ಕಾಂಬಿನೇಷನ್ ಅಂತ ಸೂಪರ್ ಆಗಿರುತ್ತೆ. ಹಾಗೆ ನಾನು ಚಟ್ನಿನೂ ಸಹ ಮಾಡಿಟ್ಟಿದ್ದೀನಿ. ಆ ಚಟ್ನಿ ರೆಸಿಪಿ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ಆ ಚಟ್ನಿ ರೆಸಿಪಿನ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಚಟ್ನಿ ಮಾಡೋದು ಅಂತ ಅದು ಸಹ ತೋರಿಸ್ತೀನಿ. ಈಗ ಈ ಕಡೆ ಸಾಗುಗೂ ಎಲ್ಲ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ಲ, ಈಗ ಒಂದು ಕಪ್ಪಲ್ಲಿ ಒಂದು 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತಣ್ಣೀರನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟುಗಳಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರಾಗಿ ಜಾಸ್ತಿನೇ ಹಾಕ್ಕೊಂಡ್ರೆ ನೀರಾಗೇ ಇರಬೇಕು. ಈಗ ಆ ಕಡಲೆ ಹಿಟ್ಟು ಮಿಶ್ರಣ ಆಯ್ತಲ್ಲ, ಆ ಮಿಶ್ರಣ ಇದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಇಡಿಸೋಣ. ಸೊ ನಾವು ಕಡಲೆ ಹಿಟ್ಟು ಹಾಕಿದ್ಮೇಲೆ ಸ್ವಲ್ಪ ಗಂಟು ಕಟ್ಟೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಹಾಗೆ ಈ ಸ್ಟೇಜಲ್ಲಿ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಗು ಸಹ ರೆಡಿಯಾಗುತ್ತೆ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ರೆ ಸಾಗೂ ರೆಡಿಯಾಗುತ್ತೆ. ಸೊ ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂತಂದರೆ ನೀರು ಕಮ್ಮಿನೇ ಹಾಕ್ಕೊಳ್ಳಿ, ಇಲ್ಲ ಒಂದು 5 ನಿಮಿಷ ಕುದಿಸ್ಕೊಂಡ್ರೂ ಅದು ಗಟ್ಟಿ ಆಗಿಬಿಡುತ್ತೆ. ಇಲ್ಲ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಂಡ್ರೂ ಸಾಗು ರೆಡಿಯಾಗುತ್ತೆ. ಸೊ ನಾವು ತಿನ್ನೋದ್ರ ಮೇಲೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ಡಿಪೆಂಡ್ ಆಗಿರುತ್ತೆ. ನಾನು ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಂಡು, ಸೆಟ್ ದೋಸೆಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸಾಗು. ಈಗ ಸಾಗು ಸಹ ರೆಡಿಯಾಗಿದೆ, ಅದನ್ನು ಸಹ ಸರಿ ಇಟ್ಕೊಳ್ಳೋಣ. ಈಗ ಸೆಟ್ ದೋಸೆ ಮಾಡ್ಕೊಳ್ಳಿಕ್ಕೆ ಒಂದು ಹೆಂಚಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಈರುಳ್ಳಿನಿಂದ ಚೆನ್ನಾಗಿ ಹುಚ್ಕೊಬಿಡೋಣ. ಸೊ ನಾನು ದೋಸೆ ಬ್ಯಾಟರ್ ನೆನ್ನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ದೋಸೆ ಬ್ಯಾಟರ್ ಯಾವ ರೀತಿ ಮಾಡೋದು ಪರ್ಫೆಕ್ಟ್ ದೋಸೆ ಸಾಫ್ಟಾಗಿ ಬರಬೇಕು ಅಂತ ಯಾವ ರೀತಿ ಮಾಡೋದು ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ. ಆ ದೋಸೆ ಬ್ಯಾಟರ್ ಯಾವ ರೀತಿ ಮಾಡೋದು ಅಂತ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾವು ಸೆಟ್ ದೋಸೆಗೆ ಚಿಕ್ಕದಾಗಿ ಸ್ವಲ್ಪ ದಪ್ಪಕ್ಕೆ ಹಾಕ್ಕೋಬೇಕಾಗುತ್ತೆ. ದೋಸೆ ಚಿಕ್ಕದಾಗಿ ದಪ್ಪಕ್ಕೆ ಹಾಕ್ಕೊಂಡು ಫಸ್ಟು ಮೇಲೆ ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿನ ಹಾಕ್ಕೋಬೇಕು ಒಂದು ಲೇಯರು. ಆಮೇಲೆ ಇನ್ನೊಂದು ಲೇಯರ್ ಇದಕ್ಕೆ ಕ್ಯಾರೆಟ್ ತುರಿನ ಹಾಕ್ಕೊಂಬಿಟ್ಟು, ಇನ್ನೊಂದು 3ನೇ ಲೇಯರ್ ಇದಕ್ಕೆ ಕೊತ್ತಂಬರಿನ ಸೇರಿಸ್ಕೊಬಿಟ್ಟು, ಇದೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕಂದ್ರೆ ಆ ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಅದು ಚೆನ್ನಾಗಿ ಹಾಗೇ ಇರುತ್ತೆ. ಕೊನೆಯದಾಗಿ ತುಪ್ಪ ಅಥವಾ ಆಯಿಲ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ಚೆನ್ನಾಗಿ ಹಾಗೆ ಇದು ರೋಸ್ಟ್ ಮಾಡ್ಕೊಬಿಡೋಣ. ಈಗ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಂಬಿಟ್ಟು 2 ಕಡೆಯೂ ದೋಸೆನ ಸುಟ್ಕೊಂಡ್ಬಿಟ್ಟು ದೋಸೆ ಸಹ ರೆಡಿಯಾಗುತ್ತೆ. ಈ ಸೆಟ್ ದೋಸೆ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ. ಇಲ್ಲಿ ಬೇಕಂದರೆ ನಿಮಗೆ ಸೆಟ್ ದೋಸೆಗೆ ಪ್ಲೈನ್ ಆಗಿನೂ ಮಾಡ್ಕೋಬೋದು, ಅಥವಾ ಈರುಳ್ಳಿ ಮತ್ತು ಇದು ಕೊತ್ತಂಬರಿ ಇದೆಲ್ಲ ಆಪ್ಷನ್ ಅಷ್ಟೇ, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಬರೀ ಪ್ಲೈನಾಗಿ ಸೆಟ್ ದೋಸೆನ ಹಾಕೋಬೋದು, ಬಟ್ ತುಪ್ಪ ಹಾಕೊಂಡು ಸುಟ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆಯಲ್ಲ ದೋಸೆಗೆ, ಎಷ್ಟು ಕಲರ್ಫುಲ್ ಆಗಿದೆ ದೋಸೆ, ತಿನ್ನೋಕ್ಕೆ ಅದು ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇನ್ನೊಂದು ಕಡೆ ನಾನು ಚಟ್ನಿನೂ ಸಹ ರೆಡಿ ಮಾಡಿಟ್ಕೊಂಡಿದ್ದೆ, ಸಾಗೂ ರೆಡಿಯಾಗಿತ್ತಲ್ಲ. ಈಗ ಇವೆರಡು ಜೊತೆಗೆ ಸರ್ವ್ ಮಾಡ್ಕೊತಿದ್ದೀನಿ. ದೋಸೆ ಅಂತೂ ಸಾಫ್ಟಾಗಿ ನಾನು ತುಪ್ಪ ಹಾಕಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ನನಗೂ ಸಹ ಕಮೆಂಟ್ ಮಾಡಿ. ನಿಮಗೆ ಅದರ ರೆಸಿಪೀಸ್ ಬೇಕು ನನಗೆ ಕಮೆಂಟ್ ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ.